ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ KT Vlogs in ಕನ್ನಡ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಭಾಳಷ್ಟು ವಿಷಯಗಳಿದೆ ಇವತ್ತು ಮಾತಾಡೋದಕ್ಕೆ. ಯಾಕಂದರೆ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಆಗಸ್ಟ್ 14ರಂದು, ಇವತ್ತು ಆಗಸ್ಟ್ 24, ಆಲ್ಮೋಸ್ಟ್ ಆಲ್ 10 ಡೇಸ್ ಆಗಿದೆ. ಭಾಳ ದಿನ ಗ್ಯಾಪ್ ಆಯಿತು. ಗ್ಯಾಪ್ ಆಗೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಮನೆ ಗೃಹ ಪ್ರವೇಶ ಇತ್ತು. ಸೊ ಎಲ್ಲ ಮುಗೀತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ. ಹಾಗಾಗಿ ನಾವು ಹಿಂದೆ ಮಾಡಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ತೆರವುಗೊಳಿಸುವ ವಿಚಾರವಾಗಿ ಆಗಿರ್ಬೋದು, ಹಾಗೆ ದರ್ಶನ್ ಅವರು ಕೇಸ್ ವಿಚಾರವಾಗಿ ಆಗಿರ್ಬೋದು, ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ವಿಡಿಯೋ ಭಾಳಷ್ಟು ಚೆನ್ನಾಗಿ ಓಡ್ತಾ ಇದೆ. ಆದಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಕಂಟೆಂಟ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋ ಕಂಟೆಂಟು. ಹಾಗೆ ನಾವು 500 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀವಿ. ಆದಷ್ಟು ಚಾನಲ್ಗೆ ಯಾರ್ಯಾರು ಹೊಸ ಭೇಟಿ ನೀಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ಇವತ್ತು ಮಾತಾಡೋದಕ್ಕೆ ಭಾಳಷ್ಟು ವಿಷಯಗಳಿದ್ದಾವೆ. ಏನಪ್ಪ ಅಂದರೆ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಘಟನೆಗಳಾಗಿರ್ಬೋದು, ಅಥವಾ ಕಿಚ್ಚ ಸುದೀಪ್ ಅವರು ತಾವೇನು ಹಿಂದೆ ಮಾತು ಕೊಟ್ಟಿದ್ದರು ವಿಷ್ಣುವರ್ಧನ್, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, 10 ನಿಮಿಷ ಕಣ್ಣೀರು ಹಾಕಬೇಕು, 11 ನಿಮಿಷ ಮುಂದೆ ಹೋಗೋದು ನನ್ನ ಗುಣ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಅವರು ನುಡಿದಂತೆ ನಡೆದಿದ್ದಾರೆ. ಅದರ ಬಗ್ಗೆ ಆಗಿರ್ಬೋದು, ಹಾಗೆ ನಮ್ಮ ಚಿತ್ರದುರ್ಗ, ನಮ್ಮ ಲೋಕಲ್, ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ನಡಿಬಾರ್ದಾಗಿತ್ತು. ಸೊ ಹಾಗಾಗಿ ಒಂದು ವಿದ್ಯಾರ್ಥಿನಿಯ ಮರ್ಡರ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಹಾಗೆ ಇವತ್ತು ಮಾತಾಡೋದಕ್ಕೆ ಭಾಳಷ್ಟು ಬೆಳವಣಿಗೆಗಳಾಗಿದ್ದಾವೆ, ಹಾಗೆ ಭಾಳಷ್ಟು ವಿಷಯಗಳಿದ್ದಾವೆ. ಇವತ್ತು ಮೊದಲನೇದಾಗಿ ಮಾತಾಡಲೇಬೇಕಾಗಿದ್ದು ಏನಪ್ಪ ಅಂತಂದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವರ್ಷಿತ ಯುವತಿ ಮೇಲೆ ಮರ್ಡರ್ ಆಗಿ ಮಾಡಿಬಿಟ್ಟು ಏನು ಚೇತನ್ ಅನ್ನೋ ಒಬ್ಬ ಯುವಕ ಸುಟ್ಟಾಕಿದ್ದ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಕೇಸ್ ಏನೇ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಎಲ್ಲ ವೀಡಿಯೋಗಳು ನೋಡಿರ್ತೀರ, ತಿಳ್ಕೊಂಡಿರ್ತೀರ. ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬೇಕಪ್ಪ ಅಂತಂದರೆ, ನೀವು ಅಂದರೆ ನಾನು ಹೇಳ್ತಾ ಇರೋದು, ಯಾರು ಯಾವುದೇ ಸ್ನೇಹ ಬೆಳೆಸಬೇಕಾದ್ರೆ, ಯಾರ ಹತ್ರನೇ ಇದನ್ನು ಮಾಡಬೇಕಾದ್ರೆ ಆದಷ್ಟು ಮಾಡಿಕೊಂಡು ಸ್ನೇಹ ಬೆಳೆಸಿ. ನೋಡಿ, ಒಂದು ಚಿಕ್ಕ ತಪ್ಪಿನಿಂದ ಇನ್ನೊಂದು ಅಂದರೆ ಯಾವ ವಯಸ್ಸು ಅವನಿಗೆ 19 ವರ್ಷ, ಅವನಿಗೆ 20, ಅವನು ಸುಮಾರು ಅವನಿಗೆ ಒಂದು 18-19 ವರ್ಷ ಇರಬೇಕು. ಸೊ ಲೈಫ್ನ ಹಾಳು ಮಾಡ್ಕೊಳ್ಳೋವಂಥ ಕೆಲಸ ಮಾಡ್ಕೋಬೇಡಿ. ಆದಷ್ಟು ಮಾಡಿ ಸ್ನೇಹ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಧರ್ಮಸ್ಥಳದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಮಹೇಶ್ ತಿಮ್ರೋಡಿ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗೆ ಗಿರೀಶ್ ಮೊಟ್ಟಣ್ಣನವರು ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಸಮೀರ್ ಅವ್ರನ್ನ ವಿಚಾರಣೆಗೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಭಾಳ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀರಾ. ಇದು ಫಸ್ಟ್ಗೆ ನಾನು ಕೂಡ ಇದನ್ನು ತಿಳಿದಾಗ ಭಾಳಷ್ಟು ಜನ ಬಕರ ಆಗಿದ್ರು ಅಂತ ಅಂದ್ಕೋಬೋದು. ಇಷ್ಟು ದಿನ ಏನಪ್ಪ ಇದೆಲ್ಲ ಮಾಡಿದ್ದೆಲ್ಲ ಸುಳ್ಳ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ. ಯಾಕಂದರೆ ಎಲ್ಲನೂ ಸುಳ್ಳಾಗಿರಲ್ಲ, ಎಲ್ಲನೂ ಸತ್ಯನೇ ಇರಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ಫಸ್ಟು ಈ ಕೇಸು ಸ್ಟಾರ್ಟ್ ಆಗಿದ್ದು ಸೌಜನ್ಯ ಹೋರಾಟ ಪರ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದಂಥ ಕೇಸು ನಿಧಾನವಾಗಿ ಟರ್ನ್ ಆಗಿಬಿಟ್ಟು ಧರ್ಮಸ್ಥಳ ಕ್ಷೇತ್ರಕ್ಕೆ ಏನು ಅಲ್ಲಿ ಸ್ವಲ್ಪ ಹಿಂದುತ್ವ ಜಾಸ್ತಿ ಇದೆ. ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಲ್ಲಿ ಒಂದು ಕೋಮುಗಲಭೆ ಎಬ್ಬರಿಸುವಂಥ ಕೆಲಸ ಇಲ್ಲಿ ಆಗ್ತಾಯಿದೆ. ಅಂದರೆ ಯಾರ್ಯಾರು, ನಾನು ಈಗ ಒಂದು ಸಮುದಾಯದ ಪರವ ಅಂತ ಹೇಳ್ಬಿಟ್ಟು ಇದನ್ನು ಮಾತಾಡ್ತಾ ಇಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಅಲ್ಲಿ ಭಾಳಷ್ಟು ಜನಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ವೈಯಕ್ತಿಕ ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ. ಭಾಳಷ್ಟು ಜನ ಅದನ್ನು ಇಟ್ಕೊಂಡ್ಬಿಟ್ಟು ಅದೇ ಟೈಮಲ್ಲಿ ಸಮೀರ್ ಅವರು ಏನೋ ಒಂದು ವೀಡಿಯೋ ಮಾಡಾಕ್ತಾರೆ ಸೌಜನ್ಯ ಕೇಸ್ ಬಗ್ಗೆ. ಸೊ ಆ ಕೇಸು ಅಲ್ಲಿ ಸ್ಟಾರ್ಟ್ ಆಗಿದ್ದು ಅದು ಬೇರೆ ರೂಪವನ್ನು ಪಡ್ಕೊಳ್ತಾ ಹೋಯಿತು. ಇದಕ್ಕೆ ಭಾಳಷ್ಟು ಜನ ಯೂಟ್ಯೂಬರ್ಸು ಭಾಳಷ್ಟು ಜನ ಪ್ರಶ್ನೆ ಮಾಡಿದರು. ಕೆಲವು ಪ್ರಶ್ನೆಗಳಿಗೆ ಸಮೀರ್ ಅವರು ಸರಿಯಾಗಿ ಉತ್ತರ ನೀಡಿಲ್ಲ. ಭಾಳಷ್ಟು ಜನ DM ಮಾಡಿದರು, ಅವ್ರಿಗೆ ಯಾರಿಗೂ ಉತ್ತರ ನೀಡಿಲ್ಲ. ಸೊ ಹಾಗಾಗಿ ಇದು ನಾನು ಮುಂಚೆನೇ ಹೇಳಿದ್ದೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಯಾವುದೇ ಸತ್ಯತೆಯನ್ನು ತಿಳ್ಕೊಳ್ಳದೆ ಮಾತಾಡೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಅದು ನನ್ನ ಅನಿಸಿಕೆ. ನಾನು ತಿಳ್ಕೊಂಡಿರೋದು. ಯಾಕಂದರೆ ಯಾವುದೇ ಕಾನೂನು ಇಷ್ಟು ದಿನ ಏನಾಯ್ತು ಅಂತ ಅಂದರೆ ತನಿಖೆ ನಡೀತಾ ಇತ್ತು, SITಗೆ ಒಪ್ಪಿಸಿದ್ರು. ಸೊ ಯೂಟ್ಯೂಬಲ್ಲಿ ಭಾಳಷ್ಟು ಟ್ರೆಂಡಿಂಗ್ ಆಗಿತ್ತು ಆ ವೀಡಿಯೋ. ಸೊ ಹಾಗಾಗಿ AI ವೀಡಿಯೋ ಮಾಡಿ ಅದು ನೀವು ನೋಡಿದ್ರಿ, ಮನೆಯಲ್ಲ ಟ್ರೋಲಲ್ಲೆಲ್ಲ ನೋಡಿರ್ತೀರ. ನೀವು ಎಲ್ಲಿ ಸರ್ಚ್ ಮಾಡಿದ್ರಿ ಬ್ರೋ ಅಂತ ಹೇಳಿದರೆ, ಮಹೇಶ್ ತಿಮ್ರೋಡಿ ಅವರು ಹಾಗೆ ಗಿರೀಶ್ ಮೊಟ್ಟಣ್ಣನವರು ಭಾಳಷ್ಟು ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಭಾಳಷ್ಟು ವೀಡಿಯೋಗಳು ನೋಡ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ ಅಂತ ಹೇಳ್ಬಿಟ್ಟು ಸಮೀರ್ ಅವ್ರು ಹೇಳ್ತಾರೆ. ಇದು ಯಾವ ಥರ ನಾನು ಅಂದ್ಕೊಂಡಿದ್ದೆ, ಆಲ್ಮೋಸ್ಟ್ ಅವರು ಏನು ಆರ್ಡ್ರ್ ಕಾಪಿ ಇತ್ತಲ್ಲ, ಸೊ ಜಡ್ಜ್ಮೆಂಟ್ ಕಾಪಿ, ಅದನ್ನೆಲ್ಲ 8,000 ಪುಟ ಏನೋ ಇದೆ ಅಂತೆ, ಅದನ್ನೆಲ್ಲ ಓದಿ ತಿಳ್ಕೊಂಡು ಈ ವಿಡಿಯೋ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಬಕ್ರಾಗಿದ್ದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ನಾನು ಕೂಡ ಅದೇ ಥರನೇ ಅಂದ್ಕೊಂಡಿದ್ದೆ. ನಡೆದಿರ್ಬೋದು, ನಿಜ ಇರ್ಬೋದು. ಆದರೆ ಒಂದು ಥಿಂಕಿಂಗ್ ಏನಪ್ಪ ಅಂತಂದರೆ, ಸಾವಿರಾರು ಕೋಟಿ ಆಸ್ತಿ ಇರುವಂಥ ಅವರು ಇಂಥ ಕೆಲಸ ಎಲ್ಲ ಮಾಡ್ತಾರೆ ಅನ್ನೋದು ಒಂದು ಡೌಟ್ ಇತ್ತು. ಹಾಗೆ
ಅದಕ್ಕೆ ಬೇಕಾದಷ್ಟು ಪುರಾವೆಗಳಿರಲಿಲ್ಲ. ಸೊ ಅವ್ರದ್ದೇ ಕಾರು ಆಗಿರ್ಬೋದು, ಅವರೇ ಮಾಡಿಸಿದ್ದಾರೆ ಅನ್ನೋದಕ್ಕೆ ಭಾಳಷ್ಟು ಸಾಕ್ಷಿಗಳು ಸಹ ಇರಲಿಲ್ಲ. ಈ ಮಧ್ಯದಲ್ಲಿ ಏನಾಯ್ತಪ್ಪ ಅಂದರೆ ಭೀಮನ್ ಒಬ್ಬ ಬಂದಿದ್ದಾನೆ. ಸೊ ಅವನು ಅಪ್ರೂವಲ್ ಆಗ್ತಾ ಇದ್ದಾನೆ. ಅವನು ಈ ಧರ್ಮಸ್ಥಳದಲ್ಲಿ ಭಾಳಷ್ಟು ಹೆಣಗಳನ್ನ ನಾನು ಊತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಬಂದೇನು ಅಪ್ರೂವಲ್ ಆಗಿದ್ದ. ಅವನು ಸಹ ಈಗ ಉಲ್ಟಾ ಹೊಡೆದಿದ್ದಾನೆ. ನನ್ನ ಹತ್ರ ಒಂದು ಟೀಮ್ ಬಂದಿತ್ತು, ಅವರು ನನಗೆ ಸ್ವಲ್ಪ ಹಣ ನೀಡಿಬಿಟ್ಟು ಈ ಥರ ಹೇಳು ಅಂತ ಹೇಳಿದರು ಅಂತೇಳ್ಬಿಟ್ಟು ಅವನು ಉಲ್ಟಾಡಿದ್ದಾನೆ. ಹಾಗೆ ಸುಜಾತ ಭಟ್ ಅನ್ನೋರು ಏನಿದ್ದಾರೆ, ಅನನ್ಯ ಭಟ್ ತಾಯಿ ನಾನು ಅವ್ರದ್ದೇ ಮೃತದೇಹ ಸಿಕ್ಕಿರೋದು ಅಂತ ಹೇಳ್ಬಿಟ್ಟು ಏನು ಒಂದು ಕಥೆಯನ್ನು ಕಟ್ಟಿದ್ರು. ಅದು ಸಹ ನನಗೆ ಯಾರೋ ಬಂದು ಹೇಳ್ಕೊಟ್ಟಿದ್ದು ಈ ಥರ ಹೇಳಿ ಅಂತ ಹೇಳ್ಬಿಟ್ಟು ಅವರು ಉಲ್ಟಾ ಹೊಡೆದ್ರು. ಸೊ ಹೀಗಾಗಿ ಈಗ ಏನಾಗಿದೆ ಅಂದರೆ ಈ ಕೇಸ್ ಎಲ್ಲ ಕಂಪ್ಲೀಟಾಗಿ ಟರ್ನ್ ಆಗಿ ಉಲ್ಟಾ ಹೊಡೆದಿದೆ. ಕೇಸ್ ನಡೀತಾ ಇದೆ, ತನಿಖೆ ನಡೀತಾ ಇದೆ, ನೋಡಬೇಕು ಮುಂದೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ದೇವರಿದ್ದಾನೆ, ಪರಮಾತ್ಮ ದೇವ್ರಿಗೆ ಬಿಟ್ಬಿಡೋಣ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವ್ರು ಏನು ಮಾತು ಕೊಟ್ಟಿದ್ರು, ನಾನು ಒಂದು ಅಲ್ಲಿ ಸ್ಮಾರಕನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ನನಗನ್ಸಿರೋ ಪ್ರಕಾರ ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಅವರ ಬರ್ತ್ಡೇ ಏನಿದೆ. ಸೊ ಅವತ್ತು ಒಂದು ಅಪ್ಡೇಟ್ ಕೊಡ್ತಾರೆ ಅನಿಸುತ್ತೆ. ಆ ಜಾಗವನ್ನು ಖರೀದಿಸಿದ್ದಾರೆ, ಅವರು ನುಡಿದಂತೆ ನಡೆದಿದ್ದಾರೆ. ಅವರು ಭಾಳಷ್ಟು ಹೇಳಿದ್ರಲ್ಲ ನಿಮಗೆ, ನಾನು 10 ನಿಮಿಷ ಅಳಬೇಕು, 11ನೇ ನಿಮಿಷ ನಾವು ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ನೀವೇನು ಮಾಡಿದ್ದೀರಾ, ಮುಂದಕ್ಕೆ ನಾನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದಿರಲ್ಲ. ಮಾತಾಡದೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಹೇಳಿದ್ದನ್ನು ಮಾಡ್ತಾಯಿದ್ದಾರೆ. ಭಾಳಷ್ಟು ಜನಕ್ಕೆ ಮಾತಾಡೋಕ್ಕೆ ಆಗಲಿಲ್ಲ. ಎಷ್ಟೊಂದು ಜನ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಜನ ಅವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ಭಾಳಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿದ್ರು ಸಹ ಯಾರೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಸರ್ಕಾರಕ್ಕೂ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಬರಲಿಲ್ಲ. ಯಾಕಂದರೆ ಭಾಳಷ್ಟು ಮೇರು ನಟರಿಗೆ ಇವತ್ತು ಕಂಠೀರವ ಸ್ಟೇಡಿಯಮಲ್ಲಿ ಭಾಳಷ್ಟು ಜನಕ್ಕೆ ಜಾಗ ಕೊಟ್ಟಿದ್ದಾರೆ. ಆದರೆ ಶಂಕರ್ ನಾಗ್ ಇದರಲ್ಲಿ ಇನ್ನೊಂದು ನೆನೆಸ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಶಂಕರ್ ನಾಗ್ ಅವ್ರಿಗೂ ಸಹ ಇಲ್ಲಿ ನಾವು ಕಾಣಂತೆ ಎಲ್ಲ ನಿಮಗೆ ಗೊತ್ತಿದೆ. ಶಂಕರ್ ನಾಗ್ ಅವ್ರ ಸಮಾಧಿ ಎಲ್ಲಿದೆ ಅಂತಲೇ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗೆ ಪ್ರಭಾಕರ್ ಭಾಳಷ್ಟು ಜನ ಮೇರು ನಟರು ಇಲ್ಲೇ ಏನೇನಾದರೂ ಅಂತಲೂ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ವಿಷ್ಣುವರ್ಧನ್ ಒಬ್ರದ್ದೇ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲರದ್ದು ಒಂದು ಸ್ಮಾರಕ ಆಗಬೇಕು, ಒಂದು ನೆನಪಿನ ಥರ. ಯಾಕಂದರೆ ಅವರು ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಏನು ನಮ್ಮ ಮೆಟ್ರೋ ಆಗಿದೆ, ಇದಕ್ಕೆ ಶಂಕರ್ ನಾಗ್ ಅವರೇ ಕಾರಣ. ಆಗಿನ ಕಾಲದಲ್ಲೇ ಜಪಾನ್ ಟೆಕ್ನಾಲಜಿ ತಂದು ಬರೀ ಎಷ್ಟು ಒಂದು 20 ದಿನದಲ್ಲಿ ಮನೆ ಹೇಗೆ ನಿರ್ಮಾಣ ಮಾಡೋದು ಅಂತ ಹೇಳ್ಬಿಟ್ಟು ಭಾಳಷ್ಟು ಐಡಿಯಾಲಜಿ ಹೊಂದಿದ್ದಂಥ ಶಂಕರ್ ನಾಗ್ ಅವರು ಭಾಳಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಂಥವ್ರು. ಮೆಟ್ರೋಗೆ ಅವರೊಂದು ಹೆಸರಿಟ್ಟಿಲ್ಲ, ಅವರಿದ್ದಾನೆ ಮೆಟ್ರೋ, ಅವರ ಐಡಿಯಾ ಅವಾಗಲೇ ಇತ್ತು. ಸೊ ಮೆಟ್ರೋ ಬಂದರು, ಅವ್ರಿಗೊಂದು ಮೆಟ್ರೋಗೆ ಶಂಕರ್ ನಾಗ್ ಮೆಟ್ರೋ ಅಂತ ಹೇಳ್ಬಿಟ್ಟು ಹೆಸರಿಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಭಾಳಷ್ಟು ಲೂಪೋಲ್ಸ್ ಇದ್ದಾವೆ. ಯಾಕಂದರೆ ಸರ್ಕಾರ ಆಗಲಿ ಯಾರೇ ಆಗಲಿ ಅವರಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಟ್ಟರೆ ಅವ್ರೇನು ಕೊಡುಗೆ ಕೊಟ್ಟರು ಅನ್ನೋದು ಯಾರೂ ಪರಿಗಣಿಸಕ್ಕೆ ತಾಳಲ್ಲ. ಭಾಳಷ್ಟು ಜನ ಇದೇ ಥರ ಅಡಿಗೆ ಹೋಗಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಮಾತಾಡ್ಬೇಕೇನಪ್ಪ ಅಂತಂದರೆ, ಈ ಕೇಸ್ನಲ್ಲಿ ಏನಾಗಿದೆ ಅಂದರೆ ಭಾಳಷ್ಟು ಜನ ಈ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈಗ ಮೊನ್ನೆ ನೋಡಿದ್ರಲ್ಲ, ಇಷ್ಟು ದಿನ ಯಾರೂ ಮಾತಾಡದೇ ಇಲ್ಲರು. ನಾನು ಮೊನ್ನೆ ಎಲ್ಲ ಟಿ ವಿನಲ್ಲಿ ನೋಡಿದೆ. ಈ ಕೇಸ್ ಆದಾಗಿದ್ದ ಸರ್ಕಾರ ಇವಾಗ ಅರ್ಥ ಆಗಿದೆ BJP ಅವರಿಗೆ ಅಂತ ಹೇಳ್ಬಿಟ್ಟು, ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ನಾವು ಚಲೋ ಧರ್ಮಸ್ಥಳ ಯಾತ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು BJP ಅವರು JDS ಅವರು ಭಾಳಷ್ಟು ಜನ ಇದನ್ನೆಲ್ಲ ಮಾಡ್ತಾಯಿದ್ರು. ಈ ಕೆಲಸ ಈಗ ಮಾಡೋ ಬದಲು ಫಸ್ಟ್ಗೆ ಸ್ಟಾರ್ಟಿಂಗಲ್ಲೇ ಇದೆಲ್ಲ ನಡೆದಾಗ ಸ್ವಲ್ಪ ತನಿಖೆ ಮಾಡಿ ಆಗ್ಲೇ ಯಾರಾದರೂ ಮುಂದೆ ಬಂದು ಇದ್ರ ಬಗ್ಗೆ ಮಾತಾಡಿದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಭಾಳಷ್ಟು ಖರ್ಚು. ಈಗ ಸತ್ಯತೆ ತಿಳ್ಕೊಳ್ಳೋದಕ್ಕೆ SIT ಅವರು ಇದನ್ನೆಲ್ಲ ಮಾಡಿದ್ದಾರೆ. ಯಾಕಂದರೆ ಯಾರು ದಡ್ರೇನಲ್ಲ, ಓಪನಾಗಿ ಫಸ್ಟ್ಗೆ ಹೋಗ್ತಿದ್ದಂಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಯಾವುದೇ ತಲೆ ಬುರುಡೆ ಆಗಲಿ ಯಾರೇ ತಂದುಕೊಟ್ರು ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಇದರಿಂದ ಯಾರ್ಯಾರಿದ್ದಾರೆ, ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಅವನೇನೇ ತೋರಿಸಿದ್ರು ಎಲ್ಲ ಕಡೆನೂ ಹೋಗಿ ನೀಟಾಗಿ ಅಗ್ದು ಆದರೆ ಏನು ಸಿಗುತ್ತೆ ನೋಡೋಣ, ಇದೆಲ್ಲ ಹೊರಗಡೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ SIT ತನಿಖಾಧಿಕಾರಿಗಳು ಏನಿದ್ರು ಅವಳು ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಳು, ವಿಷಯಗಳು. ನೆಕ್ಸ್ಟು ಗಿರೀಶ್ ಮುಟ್ಟಣ್ಣನವರು ಏನು ವಿಧಾನಸೌಧದಲ್ಲಿ ಬಾಂಬ್ ಇಟ್ಟಿದ್ರು ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಏನಾದರೂ ನೆಕ್ಸ್ಟ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟು ಡೈಲಿ ಇದೇ ಥರ ಅಪ್ಡೇಟ್ಸ್ ಏನೇನಾಗುತ್ತೆ ಅಂತದೆಲ್ಲ ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ನೋಡ್ತಾ ಇರಿ KT ವ್ಲಾಗ್ಸ್ ಇನ್ ಕನ್ನಡ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ. ನಾನು ಹೇಳಿದ್ನಲ್ಲ, ಹಿಂದೆ 2 ವೀಡಿಯೋಗಳು ಭಾಳಷ್ಟು ಚೆನ್ನಾಗಿ ಓಡಿತ್ತು, ಭಾಳಷ್ಟು ವಾಚ್ ಟೈಮ್ ಆಗಿತ್ತು. ನನಗೆ 4K 3K ಎಲ್ಲ ವ್ಯೂಸ್ ಆಗಿದೆ. ಇದೇ ಥರ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟು ಶೇರ್ ಮಾಡಿದ್ರೆ ನನಗೆ ಹೊಸ ವೀಡಿಯೋಗಳು ಮಾಡೋದಕ್ಕೆ ಇನ್ಸ್ಪಿರೇಷನ್ ಥರ ಇರುತ್ತೆ. ಮತ್ತೆ ಸಿಗೋಣ, ಬಾಯ್.